ನನಗಂತೂ ಇಲ್ಲಿಗೆ ಹೋಗೋದಕ್ಕೆ ಮಕ್ಕನೇ ಇಲ್ಲ. ನಮ್ಮ ಅಣ್ಣನ ಹತ್ರ ಗಲಾಟೆ ಮಾಡಿಕೊಂಡು, ನಮ್ಮ ಅಣ್ಣನ ಹತ್ರ ಜಗಳ ಮಾಡಿಕೊಂಡು, ನಮ್ಮ ಅಣ್ಣನ ಹೊಡೆದು ಬಂದೆ. ತುಂಬ ಬೇಜಾರಾಗ್ತೈತೆ. ಇವಾಗ ಹೆಂಗಪ್ಪ ಇವ್ರ ಮನೆಗೆ ಹೋಗ್ಲಿ ಅನ್ನಿಸ್ತೈತೆ ನನಗಂತೂ. ಹೋಗೋದಕ್ಕೆ ಮನಸ್ಸೇ ಇಲ್ಲ. ಏನು ಮಾಡೋಣ, ವಿಧಿ ಇಲ್ಲ. ನೆನ್ನೆ ಮನೆ ಬಿಟ್ಟು ಹೋದವನು ಅಲ್ಲಿ ಇಲ್ಲಿ ಓಡಾಡಿಕೊಂಡು ಹೀಗೆ ಇದ್ದೀನಿ. ಇನ್ನೇನು ಮಾಡೋಕ್ಕಾಗುತ್ತೆ. ಈ ಮನೆಗೆ ಹೋಗಬೇಕು ಆದರೆ ಒಂಥರ ನನಗೆ ಏನೋ ಮುಖನೇ ಇಲ್ಲ ಹೋಗೋದಕ್ಕೆ. ನಮ್ಮ ಅಣ್ಣನಿಗೆ ನನ್ನ ಮುಖ ತೋರ್ಸೋಕ್ಕೂ ನನಗೆ ಅಸಹ್ಯ ಆಗ್ತೈತೆ. ವಿಕ್ಕಿ ಅವರೇ ಏಯ್, ನನ್ನ ಮಾತಾಡಿಸ್ಬೇಡ ನೀನು. ಅಯ್ಯೋ, ಯಾಕೆ ಮಾತಾಡಿಸ್ಬೇಡ ಅಂತ ಹೇಳ್ತಾ ಇದ್ಯಾ? ಅಲ್ಲ, ನೀವು ನೆನ್ನೆ ಹೋದವರು ರಾತ್ರಿ ಎಲ್ಲ ಮನೆಗೆ ಬಂದಿಲ್ಲ. ಬನ್ನಿ, ಫಸ್ಟ್ ಬಂದು ತಿಂಡಿ ತಿಂದು ಬನ್ನಿ. ಯಾಕೆ ನೀವು ಮನೆಗೆ ಬಂದಿಲ್ಲ? ಯಾಕೆ, ಎಲ್ಲಿಗೆ ಹೋಗಿದ್ರಿ? ಬನ್ನಿ. ಏನೋ ಈಗ ಹೋಗೋದಂತೂ ಹೋಯ್ತು. ನಾನು ಕೆಲಸ ಮಾಡಿ ನಾನು ದುಡಿತೀನಿ. ನನ್ನ ದುಡ್ಡ ಇವಾಗ ಏನೋ ಆಗೋಗೈತೆ. ಬನ್ನಿ ವಿಕ್ಕಿ ಅವರೇ, ಬನ್ನಿ, ಮನೆಗೆ ಬನ್ನಿ. ನೀವು ರಾತ್ರಿ ಎಲ್ಲ ಬರ್ದಿಲ್ಲೋದಕ್ಕೆ ಎಲ್ಲಿಗೆ ಹೋದ್ರಪ್ಪ ಅಂತ ಹೇಳಿ ನನಗೆ ತುಂಬಾ ಭಯ ಆಯಿತು. ಎಲ್ಲಿಗೆ ಹೋದ್ರಪ್ಪ ಇವರು ಅಂತ ಹೇಳಿ ನನಗೆ ರಾತ್ರಿ ಎಲ್ಲ ನಿದ್ದೆನೇ ಬರಲಿಲ್ಲ, ಗೊತ್ತಾ? ಬಾರಪ್ಪ, ರಾತ್ರಿ ಎಲ್ಲ ಬರಲಿಲ್ಲ. ಏನೋ ಸಿಟ್ಟು ಮಾಡ್ಕೊಂಡು ಬಿಟ್ಟು ಹೋಗಿದ್ಯಾ? ಬತ್ತೀಯಾ ಬಿಡು, ಬತ್ತೀಯಾ ಅಂತ ಹೇಳಿ ನಾವು ನೋಡ್ತಾ ಕೂತ್ಕೊಂಡಿದ್ದೀವಿ. ನೀನು ಬರಲೇ ಇಲ್ಲ. ಉಮ್ದಂಗೆ ಪಾಪ ಇವಳಂತೂ ಉಮ್ಲೇ ಇಲ್ಲ. ಉಣ್ಲಿಲ್ಲ ಅಂದರೆ ಹಂಗೆ ಸಾಯ್ಲೇಳು. ಯಾವನಿಗೆ ಹೇಳ್ತಾಳೆ ಇಲ್ಲಿ? ಹಂಗೆ ಸಾಯ್ಲೇಳು. ಉಣ್ಬೇಡ ಕಣೆ, ಉಣ್ಬೇಡ, ಹಂಗೆ ಸಾಯಿ ನೀನು. ಅಯ್ಯೋ, ನಾನು ಹೇಳೋದ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ವಿಕ್ಕಿ ಅವರೇ. ಇವಾಗ ಏನೋ ಆಗೋಗ್ಬಿಟ್ಟಿದೆ. ನಾನು ಕೆಲ್ಸಕ್ಕೆ ಹೋಗಿ 10 ಲಕ್ಷ ದುಡ್ಡು ದುಡಿತೀನಿ. ಬನ್ನಿ ಇವಾಗ. ನನಗೆ ದುಡ್ಡೇ ಹೋಗಿದ್ದಕ್ಕೆ ಬೇಜಾರಾಗಲಿಲ್ಲ ಕಣೆ. ನಿನ್ನ ಕಂತ್ರಿ ಬುದ್ಧಿ ಇನ್ನೂ ನೀನು ಬಿಟ್ಟಿಲ್ವಲ್ಲ. ನನಗೆ ಹೇಳ್ದಲೆ ಅದನ್ನು ಮುಚ್ಚಿಟ್ಬಿಟ್ಟು ಅದನ್ನು ಅತ್ತಿಗೆ ಮೇಲೂ ನಮ್ಮ ಚಿಕ್ಕಮ್ಮನ ಮೇಲೂ ಹಾಕಬೇಕು ಅಂತ ನೀನು ಪ್ರಯತ್ನ ಪಟ್ಟಲ್ಲ. ಅದಕ್ಕೆ ಹೇಳ್ತಾ ಇರೋದು ಲೋಫರ್. ಅದಕ್ಕೆ ಹೇಳ್ತಾ ಇರೋದು. ನನಗೆ ದುಡ್ಡು ಹೋಗೋದಕ್ಕೆ ಬೇಜಾರಿಲ್ಲ. ಇವತ್ತಲ್ಲ ನಾಳೆ ದುಡ್ಡು ದುಡಿತೀವಿ. ಆದರೆ ಬುದ್ಧಿ ಅನ್ನೋದು ಸರಿ ಇರಬೇಕು, ಮನಸ್ಸನ್ನು ಸರಿ ಇರಬೇಕು. ಅದನ್ನು ಹೇಳ್ತಾ ಇರೋದು ನಾನು. ದುಡ್ಡಿನ ಬಗ್ಗೆ ಹೇಳ್ತಾ ಇಲ್ಲ ನಾನು. ದುಡ್ಡಿನ ಬಗ್ಗೆ ನಾನು ಯೋಚನೆ ಮಾಡೋನಾಗಿದ್ದರೆ ನಾನು ಯಾವತ್ತೂ ಏನೋ ಮಾಡ್ತಿದ್ದೆ. ದುಡ್ಡಿನ ಬಗ್ಗೆ ನಾನು ಯಾವತ್ತೂ ಏನೋ ಅಂದ್ಕೊಳ್ಳೋದಿಲ್ಲ. ನನಗೆ ಒಳ್ಳೆ ಮನಸ್ಸು ಮುಖ್ಯ, ಒಳ್ಳೆ ಬುದ್ಧಿ ಮುಖ್ಯ, ಒಳ್ಳೆ ನಡತೆ ಮುಖ್ಯ ನನಗೆ. ನಿಂದು ಎಂಥ ಬುದ್ಧಿ ಅಂತ ನನಗೆ ಗೊತ್ತಾಯಿತು. ಆವಾಗಲೇ ಗೊತ್ತಾಗಿತ್ತು. ಬಿಡು, ಬದಲಾಗಿದ್ದಾಳೆ ನನ್ನ ಹೆಂಡ್ತಿ ಅಂತ ನಂಬಿದ್ದೆ. ಆದರೆ ನೀನು ಏನು ತಪ್ಪು ಮಾಡದೆ ಇಲ್ದವ್ರು ನಮ್ಮ ಅತ್ತಿಗೆ ಮೇಲೂ ನಮ್ಮ ಚಿಕ್ಕಮ್ಮನ ಮೇಲೂ ಹಾಕಬೇಕು ಅಂತ ಓದಲ್ಲ. ನಾನು ಈಗ ಈ ಮನೆಗೆ ಹೋಗೋದಕ್ಕೂ ನನಗೆ ಮನಸ್ಸೇ ಬರ್ತಾ ಇಲ್ಲ. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಹೆಂಗಾದ್ರು ಮಾಡ್ಕೊಂಡು ಹಾಳಾಗೋಗಿ. ನಾನು ನಿನ್ನ ಮುಖ ನೋಡೋದಿಲ್ಲ. ಬರ್ತೀನಿ ಸಂಜೆ. ಬಂದಿದ್ದ ತಕ್ಷಣ, ಕೆಲಸದಿಂದ ಬಂದಿದ್ದ ತಕ್ಷಣ ಇವ್ರ ಮನೆಗೆ ಹೋಗ್ತೀನಿ. ನಿನ್ನ ಮನೆಯಾಗಂತೂ ಬರೋದಿಲ್ಲ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಜೊತೆ ನಾನು ಖುಷಿಯಾಗಿರ್ತೀನಿ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಜೊತೆನೇ ಇರ್ತೀನಿ ನಾನು. ಅಲ್ಲಿದ್ರೇ ನನಗೇನೋ ಒಂದು ಗೆಲುವು, ನನಗೇನೋ ಒಂದು ಮುಂದೆ ಒಳ್ಳೇದಾಗುತ್ತೆ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಮಾತಿನ ಮೇಲಿಂದ, ನಮ್ಮ ಅಣ್ಣ ನಮ್ಮ ಅತ್ತಿಗೆ ಹೇಳಿದ್ದು ಹಾಕಿರೋ ಗಿರೆಯಿನ ಮೇಲಿಂದ ದಾಟೋದಿಲ್ಲ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ನಾನು ಬರೋದಿಲ್ಲ. ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಅಷ್ಟೇ. ಈಗ ನೀನು ಬರೋದಾದರೆ ಬಾ, ಬರಲಿಲ್ವಾ ಇಲ್ಲೇ ಬಿದ್ದಿರು. ಇಲ್ಲೇ ಬಿದ್ದಿರು. ಮನಸ್ಸಲ್ಲಿ ಎಷ್ಟು ಇಟ್ಕೊಂಡಿರ್ತಾರಪ್ಪ. ಇಂಥವ್ರನ್ನ ಮಾತ್ರ ಯಾವತ್ತೂ ನಂಬಾರ್ದು ಅನ್ನಿಸ್ತೈತೆ. ನೋಡಮ್ಮ, ಬರಲ್ಲ ಅಂಬದ. ನಾನು ರಾತ್ರೆಲ್ಲ ಬರ್ದಿಲ್ಲದಕ್ಕೆ ಬರಲಿಲ್ವಲ್ಲ ಅಂತೇಳಿ ಎಷ್ಟು ಕಾಯ್ತಾ ಇದ್ದೀನಿ. ನೋಡಿ ಹೆಂಗೆ ಇವರು ಬೇಜಾರ ಮಾಡ್ಕೊಂಡು ಹೋಗಿ ಕೆಲ್ಸಕ್ಕೆ ಹೋದ್ನೇನ. ರಾತ್ರಿನೂ ಇಲ್ಗೂ ಬಂದಿಲ್ಲ, ಇವ್ರ ಮನೆಯಕ್ಕೂ ಹೋಗಿಲ್ಲ ಇನ್ನೇನ. ಅಣ್ಣಗೆ ಅವ್ರ ಅದಕ್ಕೇನು ಮಾತಾಡ್ಸಕ್ಕೂ ಅವನಿಗೆ ಮಾಕಿಲ್ಲ. ಯಾಕಂದರೆ ಅವ್ರ ಅಣ್ಣನ ತಗೋಯ್ದು ಅಟ್ಕೊಂಡು ಬಂದವನಲ್ಲ. ಅವ್ರ ಅಣ್ಣನ ಮಾತಾಡ್ಸಕ್ಕೂ ಅವ್ನಿಗಿನ್ನೂ ಮಾಕ ಇಲ್ಲ. ಅವ್ರ ಅಣ್ಣನೂ ಅವನಿನ್ನ ಮಾತಾಡಿಸ್ತಾ ಇಲ್ಲ. ಸುಮ್ಕಿರು, ತಲೆ ಕೆಡಿಸ್ಕೋಬೇಡ. ಕುತ್ಕ, ಇಲ್ಲೇನೆ ಚೇರ್ ತಗೊಂಬರ್ಲಾ? ಬಿಸ್ಲಾಗ ಸ್ವಲ್ಪ ಹೊತ್ತು ಕುತ್ಕ. ಇಲ್ಲೇ ಮೆಲ್ಲು ಕುತ್ಕೊಳತ್ತೆ. ಬಿಡಮ್ಮ, ಕುಕ್ಕಂತೀನಿ ಬಿಡು, ಕುಕ್ಕಂತೀನಿ. ಸ್ವಲ್ಪ ದಿನ ಮೆಲ್ಲು ಕುಕ್ಕಳ್ರಿ, ಮೆಲ್ಲಕ್ಕೆ ಎದ್ದಾಳ್ರಿ. ಅತ್ತೆ ನೀವು ಜೋರಾಗಿ ಎದ್ದಾಳೋದು ಕುಕ್ಕಮ್ಮದು ಮಾಡಬೇಡ್ರಿ. ಎದ್ದಾಳಕ್ಕಾಗಲಿಲ್ಲ ಅಂದರೆ ಕರೀರಿ. ನಾನು ಅಲ್ಲೇ ಒಳಗೆ ಕೆಲಸ ಐತೆ, ಕೆಲಸ ಮಾಡ್ಕೊಂತ ಇರ್ತೀನಿ. ಎಲ್ಲ ಧೂಳೆಲ್ಲ ಒರೆಸ್ಬಿಟ್ಟು ನೆಲ ಒರೆಸ್ಕೊಂಬತ್ತೀನಿ. ಸ್ವಲ್ಪ ಹಾಸ್ಪಿಟ್ಲಿಗೆ ಹೋದಾಗಿಂದ ನೆಲನೇ ಒರೆಸಿಲ್ಲ, ಅದಕ್ಕೆ ನೆಲ ಒರೆಸ್ತೀನಿ. ಏನಾನ ಎದ್ದಾಳ್ಬೇಕಂದ್ರೆ ಕರೀರಿ, ಕೈ ಹಿಡ್ಕೊಂತೀನಿ. ಹಿಂಗೆ ಗಳಿ ಚೆನ್ನಾಗಾಗ್ಯಾಳ ಇವಳು. ಹಂಗೆ ಮಕ್ಕ ಕೈ ಕಾಲೆಲ್ಲ ಬಾತ್ಕೊಂಡಿದ್ವು. ಇವಾಗ ನೋಡಿ ಚೆನ್ನಾಗಿದ್ದಾಳೆ. ಅದು ಯಾರ ಕಿಡ್ನಿ ಪಡ್ನಿ ಹಾಕ್ಸಿವ್ರ ಕಣಿ. ಎಲ್ಲನ ಕಿಡ್ನಿ 2 ಫೇಲಾಗಿದ್ವು ಅಂತಾರಲ್ಲ, ಆಪ್ರೇಷನ್ ಮಾಡಿ ಹಾಕ್ಸಿರ್ಬೇಕು. ಆಪ್ರೇಷನ್ ಆಗೈತೆ ಅಂತ ಇವಳಿಗೆ. ಏನಾನ ಮಾಡ್ಕೊಂಡು ಹಾಳಾಗೋಗ್ಲಿ ಬಿಡಮ್ಮ. ಅವಳು ಸುದ್ದಿ ನಮಗೆ ಬೇಡ. ಏನಾನ ಮಾಡ್ಕೊಂಡು ಹಾಳಾಗೋಗ್ಲಿ. ನಮಗೆ ಅಮ್ಮ ಜನ ಎಷ್ಟು ಹೊಟ್ಟೆ ಉರ್ಕೊಂಡು ನನಗೆ ದುಡ್ಡು ಕೊಟ್ಟರು ಏನೋ. ಹೇಳು, ನಮಗೆ ನಮ್ಮ ಗಂಡ ದುಡ್ದಿರೋ ದುಡ್ಡು ಕೊಡಬೇಕಾದ್ರೇ ಹೊಟ್ಟೆ ಉರ್ಕೊಂಡು, ಅಯ್ಯೋ ದುಡ್ಡು ಕೊಡಬೇಕಲ್ಲ ಅಂತೇಳಿ ಹೊಟ್ಟೆ ಉರ್ಕೊಂಡು ಕೊಟ್ಟವ್ರು ಕಣಮ್ಮ. ನಮಗೆ ದುಡ್ಡು ಕೊಡಬೇಕಾದ್ರೆ ಅವರು ಜನಗಳು ಹೊಟ್ಟೆ ಉರ್ಕೊಂಡು ಕೊಟ್ಟಿದ್ದಾರೆ. ಅದಕ್ಕೆ ಮತ್ತೆ ಕಾಲ್ದಿರೋ ವಿಷಯ ಹೇಳ್ಬೇಡ. ನಿನ್ನ ಗಂಡ ಇನ್ನೂ ಹೋಗಿಲ್ಲ, ಗೊತ್ತಿಲ್ಲ ಅನ್ಸುತ್ತೆ ಅವ್ರಿಗೆ. ಗೊತ್ತಾಗ್ಬಿಟ್ರೆ ಏನಿಲ್ಲ ನಗ್ತಾರೆ. ಅಯ್ಯೋ ಎಷ್ಟು ನೊಂದ್ಕೊಂಡ್ರೋ ಏನೋ. ಅವ್ರವ್ರ ದುಡ್ದಿರೋದು ಅವ್ರಿಗೆ ಕೊಡೋಕ್ಕೇನೆ ಎಷ್ಟು ನೊಂದ್ಕೊಂಡಿರ್ತಾರೆ. ಇತ್ತು ಯಪ್ಪ, ಎಂತೆಂಥ ಜನ ಇರ್ತಾರಪ್ಪ. ನಾವು ದುಡ್ದಿರೋದು, ನನ್ನ ಗಂಡ ದುಡ್ದಿರೋದು ನಮಗೆ ಕೊಡೋಕ್ಕೇನೆ ಎಷ್ಟು ಇದು ಮಾಡ್ತಾರೆ. ನೊಂದ್ಕೊಂಡಿದ್ದಾರೆ. ಮನಸ್ಸಿಗೆ ಕೊಡೋದಕ್ಕೆ ಕೈ ಬಂದಿಲ್ಲ. ಮನಸ್ಸಿಗೆ ಏನೋ ಶಾಪ ಹಾಕಿ ಕೊಟ್ಟರೋ ಏನೋ. ಏನೇನೋ ಮನಸ್ಸಿನಾಗೆ ಹಾಳಾಗೋಗ್ಲಿ ಹಂಗೆ ಹಿಂಗೆ ಅಂತ ಏನು ಅಂದವ್ರೋ ಏನೋ.
ದುಡ್ಡು ಕೊಡಬೇಕಾದ್ರೆ ನಮಗೆ ಏಯ್ ನಮ್ಮನ್ನ ಅಂತ ಕಚಡ ಜನಗಳು ಮಾಡ್ಕೊಂಡಿದ್ಯಾನೆ ನಿನ್ನ ಪಾಲಿಗೆ, ನಿನ್ನಂತಳ್ನು ಮಾಡ್ಕೊಂಡಿದ್ಯಾ ನಮ್ಮನ್ನ? ಸರಿಯಾಗಿ ಮಾತಾಡು ನೀನು, ಹೆಂಗೆಂಗೋ ಮಾತಾಡಬೇಡ, ಮಾತುಗಳು ಸರಿಯಾಗಿ ಮಾತಾಡೋದು ಕಲಿ. ನಾನು ದುಡ್ಡು ಕೊಡ್ಬೇಕಾರೆ ಯಾವುದೇ ಕಾರಣಕ್ಕೂ ನಾವು ನೊಂದ್ಕೊಂಡಿಲ್ಲ, ನಮ್ಮ ಮನ್ಸಾಗ ಏನೂ ಬಂದಿಲ್ಲ ಬಿಡು, ಅವ್ರು ದುಡ್ದಿರೋ ದುಡ್ಡು ಅಂತ ಹೇಳಿ ಕೊಟ್ಟಿದ್ದೀವಿ ಹೊರ್ತನು ನಾವೇನು ಮನ್ಸಲ್ಲಿ ಬೇಜಾರು ಮಾಡ್ಕೊಂಬೋದಾಗಲಿ ಏನು ಅನ್ನೋದಾಗಲಿ ನಾವೇನಿಲ್ಲ ನೋಡು. ನಾವು ಅಂಥದ್ದು ಯೋಚನೆ ಮಾಡೋ ಅಂತಾರಲ್ಲ, ಅಂಥದ್ದೇನಾದರೂ ಮಾಡಿದರೆ ದೇವ್ರು ಇವತ್ತು ನಮಗೆ ಈಗಲೇ ಹೋಗ್ಬಿಡ್ಲೋಣ. ನಾವು ತಲೆ ಕೆಡಿಸ್ಕೊಂಬಲ್ಲ ನಾನು. ಏನು ಹಿಂಗೆ ಮಾತಾಡ್ತಾ ಇದೆಯಲ್ಲ, ನೀವು ದುಡ್ದಿರೋ ದುಡ್ಡು ನಿಮಗೆ ಕೊಡೋಕೆ ನನಗೆ ಯಾಕೆ ಕೈ ಬರಲ್ಲ, ನಾನು ಯಾಕೆ ಬೈಕಮ್ಮನ, ನಾನು ಯಾಕೆ ಶಾಪ ಹಾಕನ? ಮತ್ತೆ ಎಷ್ಟು ನೊಂದ್ಕೊಂಡು ಕೊಟ್ಟೋ ಏನೋ, ಎಷ್ಟು ನೊಂದ್ಕೊಂಡಿದ್ಯಾ ಅದಕ್ಕೆ ಮತ್ತೆ ನೀನು ಎಷ್ಟು ನಮಗೆ ಶಾಪ ಹಾಕಿದ್ಯಾ ಏನೋ. ಬಾರಮ್ಮ ಪ್ರೀತಿ ಬಾ, ಸುಮ್ಮನೆ ಯಾಕೆ ಜಗಳ ಮಾಡ್ಕೊಂತೀಯ? ಅವಳೇನು ನೊಂದ್ಕೊಂಡಿಲ್ಲ ಕಣೆ, ಅವಳಂತ ಮನ್ಸು ಇರೋ ಅಂಥವಳಲ್ಲ. ನೀನು ಸುಮ್ಮನಿರು, ನೀನು ಮಾತಾಡಬೇಡ. ನೀನು ಮಾತಾಡಿದೀಯ ಅಂತಂದ್ರೆ ಸರಿ ಹೋಗೋದಿಲ್ಲ, ನೀನು ಮಾತಾಡಬೇಡ, ನೀನು ಮಾತಾಡಬೇಡ. ನಮ್ಮ ಅತ್ತೆನ ಯಾಕೆ ಬೈತೀಯಾ? ನಮ್ಮ ಅತ್ತೆನೇನಾದರೂ ಬೈದು ಬಿಟ್ಟಿದೀಯ ಅಂತಂದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ನೋಡು. ನೀನು ಸರಿಯಾಗಿ ಮಾತಾಡು. ನಾನು ಗಂಡ ಹೆಂಡ್ತಿನ ಕುಂಡ್ರಿಸ್ಕೊಂಡು ಇಬ್ಬರೂ ಕೊಟ್ಟಿದ್ದೀನಿ. ನಮ್ಮ ದುಡ್ದಿರೋದು ನಮಗೆ ಇರಲ್ಲ ಅಂತಂದರೆ ನೀನು ದುಡ್ದಿರೋದು ತಗೊಂಡು ನಾನೇನೇ ಮಾಡಲಿ? ಬಾರ ಮತ್ತೆ ಬಾರೆ ಪರು ಬಾ. ಜನಗಳು ಹಂಗೆ ಮತ್ತೆ ನೊಂದ್ಕೊಂತಾರೆ, ನೊಂದ್ಕೊಂಡು ಕೊಟ್ಟರೆ ಅವು ಅದೇನಕ್ಕೂ ಸಾರ್ಥಕ ಇಲ್ಲ ಅಮ್ಮಂಗಾಗುತ್ತೆ. ಬಾ ನೊಂದ್ಕೊಂಡು ಅದೆಷ್ಟು ನೊಂದ್ಕೊಂಡು ಕೊಟ್ಟರೋ ಏನೋ ದುಡ್ಡು ಕೊಡಬೇಕಾದ್ರೆ ಬಾರತ್ತ, ಇನ್ನೇನು ಮಾಡೋಕ್ಕಾಗುತ್ತೆ? ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಂತೀವಿ ಬಾ. ಈಗ ಅತ್ತೆ ಸೊಸೆ ಹಂಗೆ ಹೆಂಗೈದಾರೆ, ನಮ್ಮಂಥವ್ರು ನಿಷ್ಠುರ ಆದ್ವಿ. ಅದಕ್ಕೆ ಮತ್ತೆ ಯಾವಳು ಹೆಂಗನ ಗುದ್ದಾಡ್ಕೊಂಬ್ಲಿ, ಯಾವಳು ಹೆಂಗನ ಜಗಳ ಮಾಡ್ಕೊಂಬ್ಲಿ ಅಂತ ನಮ್ಮ ಪಾಡಿಗೆ ನಾವು ಎಲ್ಲರ ಹತ್ರನೂ ಚೆನ್ನಾಗಿದ್ರೆ ಯಾವುದೂ ಇರೋದಿಲ್ಲ. ಇವತ್ತು ನೋಡಿ ಅವರೇ ಚೆನ್ನಾಗಾದ್ರು. ನಾವು ಯಾರಾದರೂ ಜಗಳ ಆಡಬೇಕಾದ್ರೆ ನಡಮದಿದಾಗ ಹೋಗಬಾರ್ದು, ಹೇಳ್ಬಾರ್ದು, ಅವ್ರ ಕಡೆಗೆ ಇರಬಾರ್ದು. ನಾವು ಎಷ್ಟೆಲ್ಲನ ಬಿಡು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಅಂತ ನಾನು ಮನೆಯವ್ರದ್ದು ಕೆಲಸ ಎಲ್ಲ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಏನು ಮನೆಯಾಗಿದ್ದಿದೆಯಾ, ಮಾಡಿದೀಯಾ, ಉಂಡಿದೆಯಾ, ಏನು ಉಪವಾಸ ಇದೆಯೇನೆ ನೀನು? ಹಿಂಗೆ ಮಾತಾಡ್ತೀಯಾ? ನಾವು ಮನೆಗೆಲ್ಲ ನಾವು ನೋಡ್ಕೊಂಡಿದ್ವಿ, ಹೋಗಿ ಇವಾಗೇನು ಮಾತಾಡ್ತೀಯ ಅದನ್ನೆಲ್ಲ ನೀನು? ಆಗ ಹೋಗ್ತೀರ ಹೇಳು? ನಾವು ನೊಂದ್ಕೊಂಡಂಗೆ ನಮಗೂ ಒಂದು ದಿವಸ ಬೇಜಾರಾದಂಗೆ ನಾವು ಒಂದಿನ ಕಣ್ಣೀರು ಹಾಕ್ತಂಗೆ ನೀವು ಹಾಳಾಗಿ ಹೋಗ್ತೀರ. ಎಷ್ಟು ಬೇಜಾರ ಮಾಡಿಸಿದ್ರೆ ನಮಗಂತೂ ಹೊಟ್ಟೆ ಉರ್ಸಿದ್ದೀರಾ ನೀವು. ಅಲ್ಲ ಇಷ್ಟೊಂದಲ್ಲ, ಇಷ್ಟೊಂದು ಮಾಡಬಾರ್ದು. ಏನಂಗೆ ಚೆನ್ನಾಗಿರೋ ಥರ ಇದ್ದು ಹಿಂಗೆ ಮೋಸ ಮಾಡೋರ್ನ ಯಾರನ್ನೂ ನೋಡಲಿಲ್ಲ. ನಮಗಂತೂ ಎಷ್ಟು ಬೇಜಾರಾಗ್ತೈತೆ ಅಂದ್ರೆ ನಿಜವಾಗ್ಲೂ ನಮ್ಮ ಮನಸ್ಸು ಅಷ್ಟು ಬೇಜಾರಾಗೈತಿ. ದುಡ್ಡು ಎಷ್ಟು ನೊಂದ್ಕೊಂಡು ಕೊಟ್ಟರು ಏನೋ ನಮಗೆ. ಅಲ್ಲ ಇವಳು ಸುಮ್ಮನೆ ಇರಲ್ ಕಣ, ಏನಾನ ಒಂದು ಮಾತಾಡ್ತಾ ಇರ್ತಾಳೆ. ಮಾತಾಡ್ತಾ ಇರ್ತೈತೆ, ಅವಳಿಗೆ ಏನು ಬೇರೆ ಕೆಲಸ ಇಲ್ಲ, ಯಾರು ಕೂಡ ಜಗಳ ಮಾಡೋಣ ಏನು ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಕೆಲಸ ಇರೋರಾಗಿದ್ರೆ ಇದೆಲ್ಲ ತಲೆ ಕೆಡಿಸ್ಕೊಂತ ಇರಲಿಲ್ಲ. ಅಲ್ಲ ಬತ್ತೀನಿ ನೋಡಕ್ಕೆ ಬರ್ತೀವಿ ಅಂತ ಹೇಳಿ ಹೇಳಿದಾರು, ಇಬ್ಬರು ಬಂದಿಲ್ಲ ನೋಡಿ, ಗಂಡ ಹೆಂಡ್ತಿ ಇಬ್ರು. ಎಷ್ಟಿಂದು ಮಾಡ್ತಾರೆ. ಭಾರಿ ಇದ್ದಾರೆ ಇವರಿಬ್ರು. ಅವನು ಒಳ್ಳೇನು ಕಣಮ್ಮ, ವಿಕ್ಕಿ ಒಳ್ಳೇನು. ಇವಳೇನೆ ಅವನಿಗೆ ಇಲ್ಲೊಂದೆಲ್ಲ ಹೇಳ್ಕೊಡೋದು. ಅವ್ನಿಗಂಥವೆಲ್ಲನ ಯೋಚನೆ ಬರೋಲ್ಲ, ಅಂಥವೆಲ್ಲ ಅವ್ನು ಮಾತಾಡೋದೇ ಇಲ್ಲ. ಇವಳೇನೆ ಇವಳೇ ಹೇಳ್ಕೊಡೋದು ಎಲ್ಲನ, ಇವಳೇ ಪಾರು ಎಲ್ಲ ಹೇಳ್ಕೊಡ್ತಾರೆ. ಬಿಡತ್ತೆ, ತಲೆ ಕೆಡಿಸಿ ನಾನು ಮಾಡ್ಕೊಂಡು ಹಾಳಾಗಿ ಹೋಗ್ಲ. ಅವ್ರಿಗೆ ಗೊತ್ತಾಗುತ್ತೆ ಒಂದಲ್ಲ ಒಂದಿನ, ಅವ್ರಿಗೆ ಗೊತ್ತಾಗುತ್ತೆ. ಗೊತ್ತಾಗಲಿ, ಗೊತ್ತಾದ್ಮೇಲೆ ಹೇಳ್ತೀನಿ, ಇವಾಗ ಮಾತಾಡಲ್ಲ. ಅಲ್ಲ ನಾನು ನೊಂದ್ಕೊಂಡು ಕೊಟ್ಟಿಲ್ಲ ಕಣ ಅತ್ತೆ, ಯಾವತ್ತಿದ್ರೂ ನಾನು ಒಳ್ಳೆ ಮನಸ್ಸಿಂದಾನೆ ಕೊಟ್ಟಿದ್ದೀನಿ. ನಾನು ಯಾವತ್ತೂ ನಾನು ಕೊಡಬೇಕಲ್ಲಪ್ಪ ಅಂತ ಕೊಟ್ಟಿಲ್ಲ. ಬಿಡೋ ಅವ್ನು ಕಷ್ಟಪಟ್ಟು ನನ್ನ ಕೈಗೆ ದುಡ್ಡು ತಗೊಂಬಂದು ಕೊಟ್ಟಿದ್ದಾನೆ. ನಮ್ಮ ಅತ್ತಿಗೆ ಸರಿಯಾಗಿ ಇಟ್ಕೊಳ್ಳುತ್ತೆ, ಸೇಫ್ಟಿಯಾಗಿ ಇಟ್ಕೊಳ್ಳುತ್ತೆ ಅಂತ ಹೇಳಿ ಕೊಟ್ಟಿದ್ದಾನೆ ಅಂತೇಳಿ ನಾನು ಎಷ್ಟು ಭಯವಾಗಿ ಇಕ್ಕೊಂಡು ಕೊಟ್ಟಿದ್ದೀನಿ. ನಾನಿಲ್ಲ ಕಳೆದೋಯ್ತು, ಅಲ್ಲೋಯ್ತು, ಇಲ್ಲೋಯ್ತು, ಅದಕ್ಕೆ ಖರ್ಚಾಯ್ತು, ಇದಕ್ಕೆ ಖರ್ಚಾಯ್ತು ಅಂತೇಳಿ ನಾನು ಏನಾನ ಒಂದು ನೆವ ಹೇಳ್ಬೋದಾಗಿತ್ತಲ್ಲ. ನಮ್ಗಂಥದ್ದು ಮಾಡೋದಕ್ಕೆ ಮನ್ಸು ಬರೋದಿಲ್ಲ. ಅವ್ನು ಕೊಟ್ಟಿರೋ ದುಡ್ಡಾಗ ನಾವು ಒಂದು ರೂಪಾಯಿನೂ ತಿಂದಿಲ್ಲ ಗೊತ್ತೇ. ದೇವ್ರು ನೋಡ್ಕೊಂತಾನೆ, ಪರಮಾತ್ಮ ಮೇಲೊಬ್ಬ ದೇವ್ರಿದ್ದಾನೆ. ಅವ್ರ ದುಡ್ಡು ಏನಾದರೂ ತಿಂದುಬಿಟ್ರೆ ನಾನು ಹಿಂಗೇ ಹೋಗ್ಬಿಡ್ಲಿ, ಇಲ್ಲಾಂದರೆ ದೇವ್ರು ನನಗಂತೂ ತನ್ನ ಕೊಡೋದು ಬೇಡ. ನಾನು ಅಷ್ಟು ಹೇಳ್ತೀನಿ ಬೇಕಾದ್ರೆ. ನಾನು ಇವತ್ತು ಏನು ಬೇಕಾದ್ರೂ ಮಾತಾಡ್ಬೋದಾಗಿತ್ತು, ನಾವಂತ ಮಾಡೋ ಅಂಥವ್ರಲ್ಲ. ಹೆಂಗೆ ಮಾತಾಡ್ತಾಳೆ ನೋಡೋಳು. ಮಾತಾಡ್ಲೇಳು ಬಿಡು, ಹೆಂಗನ ಮಾಡ್ಕೊಂಬ್ಲೇಳು. ನೋಡಿದ್ರಲ್ಲ ವೀಕ್ಷಕರೇ, ನಮಗೆ ಯಾವ ರೀತಿ ಮಾತಾಡ್ತಾಳೆ ಇಪ್ಪಾರು ಅಂತ ಹೇಳಿ. ನಾನು ದುಡ್ಡನ್ನು ನೊಂದ್ಕೊಂಡು ಕೊಟ್ಟಿದ್ದೀನಂತೆ. ನೋಡಿ ಹೆಂಗೆ ಮಾತಾಡ್ತಾ ಇದ್ದಾಳೆ. ಬರ್ತೀವಿ ಇಬ್ಬರು ಗಂಡ ಹೆಂಡ್ತಿ, ಬರ್ತಾ ಇದ್ದೀವಿ ಅಂತೇಳಿ ನಾವು ಬರ್ಬೇಕಾದ್ರೆ ಫೋನ್ ಮಾಡಿದವರು ಇನ್ನೂ ನೋಡೋದಕ್ಕೆ ಬಂದಿಲ್ಲ. ಇವಳು ಇಲ್ಲಿ ಜಗಳ ಮಾಡ್ತಾ ಇದ್ದಾಳೆ. ಹೆಂಗಿದ್ಯತ್ತೆ ಅಂತೇಳಿ ನಮ್ಮ ಅತ್ತೇನೋ ಒಂದು ಮಾತು ಕೇಳೋ ಆಗಿಲ್ಲ, ನೋಡಿದ್ರು ಒಂದು ಮಾತು ಕೇಳೋ ಆಗಿಲ್ಲ. ಜಗಳ ಮಾಡಬೇಕು ಅಂತಲೇ ಮಾಡ್ತಾಳೆ ಹೊರತು ಚೆನ್ನಾಗಿಲ್ವಲ್ಲ ಕೇಳೋಣ ಒಂದು ಮಾತು, ಅದೆಲ್ಲ ಏನಿಲ್ಲ. ನೋಡ್ರಿ ಎಂತೆಂಥವ್ರು ಇರ್ತಾರೆ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.